ಓ ಪದಕ ಸಾರ್ ಮಾತ್ರ ಬೊಂಬಾಟಾಗೈತೆ ಕಣಕು. ಒಳ್ಳೆ ಎಳೆ ಮಟನ್ ಅನ್ನಿಸ್ತದೆ. ಸಂದಕೇನಿಯ ಮಾಡ್ಬಿಟ್ಟಿದ್ದೀರಾ. ಏನು ಈ ಪಟ್ಟಿ ಮಾಡಾಕ್ಬಿಟ್ಟಿದ್ದೀರಾ ಆಗ್ಲೇ ನೀನಿಯ. ಸಾರೇನು ಒಂದು ಎರಡು ಮುರಿನ ಏನು? ಓಹೋ, ಎರಡು ಮರಿನೇನಿಯ, ಎರಡು ಮರಿದೇನೇನಿಯ. ಅದೇ ಕೋಳಿನೂ ಮಾಡಿದ್ದೀನಿ. ಎರಡ ಬಟನ್ಗಳು ತಿಂತಿದ್ದರಿತ್ತಾರಲ್ಲಣ್ಣ, ಅದಕ್ಕೆ ಏನಿಯ ಕೋಳಿನೂ ಮಾಡಿವ್ನಿ. ಕೋಳಿ ಸಾರೇನು ಅದಕ್ಕೆ ಆಗ್ತಿಲ್ಲ. ಎರಡ ಮಟನ್ ತಿನ್ನಕ್ಕಿಲ್ಲ ಅಂತ ಯಾರನ್ನ ಹೇಳಿದ್ರೆ ಆವಾಗ ಮಾತ್ರ ಕೋಳಿ ಸಾರು ಹಾಕನಿ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ನಮ್ಮ ಅತ್ತೆ ಮಾಡು ಅಂತ ಹೇಳಿತು. ಅದೂ ಒಂದು 4 ಕೆಜಿ ತಂದ್ಬಿಟ್ಟು ಮಾಡಿವ್ನಿ. ಶಾನೆ ಮಟನ್ ಏನಿಯ ತಿನ್ನೋದು. ಒಬ್ಬೊಬ್ರು ತಿನ್ನಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀನಿಯ ಇದು ಮಾಡೋದಷ್ಟೇನಿಯ. ತಿನ್ರಿ ತಿನ್ರಿ. ಅಕ್ಕ ಹೆಂಗೈ ಸಾರು? ನಿಮ್ಮ ಮನೆಗೆ ಮಾಡ್ದಂಗೆ ಮಾಡಕ್ ನನಗೆ ಬಂದಿಲ್ಲ. ಏನ್ ದಡಮೋ ಹೆಂಗೈತೆ? ಯಾಸ್ರಿ ಕಂಗಿಲ್ಲ ಕಣ್ಪದಿ, ನೀನು ಕೈ ರುಚಿ ಕೇಳ್ಬೇಕೆ. ಎಲ್ಲ ನೀನೇ ಮಾಡಿದ್ಯಾ ನೋಡು. ಬಟ್ರ್ ಗೆಟ್ರು ನಿಕ್ತೀಯ ಅನ್ಕೊಂಡ್ರೆ ನೀನೇ ಎಲ್ಲನೂ ಮಾಡ್ಬಿಟ್ಟಿದ್ಯಲ್ಲ. ಭಾಳ ಸಂದಕ್ ಮಾಡಿದ್ಯಾ ನೀನಂತೂ. ರುಚಿಯಾಗೈತೆ ನನಗಂತೂ. ಮಾರಮ್ಮಂತೂ ಈಕಿತ ಬೋ ಜೋರಾಗಿ ಮಾಡ್ಬಿಟ್ಟವ್ರು ನೋಡಿ ನಿಮ್ಮೂರಾಗಲ್ವೇ. ನಮ್ಮೂರಾಗ ಮುಂದಿನ ವಾರ ಕಟ್ರಬೋ ಮರಿಬೇಡ, ಬಂದ್ಬಿಡಿ. ನಮ್ಮೂರಾಗ ಓಸಿ ಜೋರಾಗಿ ಏನಿಯ ಮಾಡ್ತಾ ಇದೀವಿ ನಾವು. ಆಹಾ ಚೆನ್ನಾಗಿ ಮಾಡಿದ್ದೆ ಬಿಡಿ. ಮುದ್ದೆ ಎಲ್ಲನೂ ಮೆತ್ತಗೆ ಐತಿ. ಭಾಳ ಇಷ್ಟ ಆಯ್ತು ನನಗೂ. ನಿಮ್ಮೂರಾಗಂತೂ ಏನು ಎಲ್ಲರೂ ಕರೆಯೋರೆ ಬಾಕಾ 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 ಅಂತ. ಎಲ್ಲರೂ ಮನೆಗೂ ಮಟನ್ ಊಟನೇ ಅಲ್ವಾ ಕರಿತಾನೆ ಅವ್ರೆ. ಹ್ಞೂ ಎಲ್ರೂ ಮಟನೇನಿಯ ಮಾಡಿರೋದು. ಚಿಕನ್ ಎಲ್ಲ ಕಮ್ಮಿನೇನಿಯ. ನಾನು ಅದೇ ತಿಂದಿದ್ದೋರೆ ನನ್ನ ತಿನ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅಷ್ಟೇನೇನಿಯ. ಅತ್ತೆ ತಿನ್ನಿ. ಮೆತ್ಕೇನಿಯ ಬೇಸಿವನಿ ತಿನ್ನಿ. ಅಲ್ಲಿಲ್ಲ ಅಂದ್ರೂ ಯಾರಿತದ ಏನು ಆಗಕ್ಕಿಲ್ಲ. ಮೆತ್ಕೇನಿಯ ಬೇಸಿದೀನಿ. ಒಂಚೂರು ಕೋಳಿ ಸಾರನ್ನ ತಂದಾಕ್ಲೆ. ಒಲೆ ಅಲ್ಲಿ ಅವೇ ಇನ್ನೂ 4 ಅಲ್ಲಿ ಉದ್ರಾವ ಅಷ್ಟೇ ನೀನಿಯ. ಅಲ್ಲಿ ನನ್ನ ಅವೇ ತಿಂತೀನಿ ಹೇಳು. ಇನ್ನೂ 4 ಮಾರೇಮ್ ನಬ್ಬ ಮುಗಿದ್ರು ನನ್ನಲ್ಲೇನು ಉದ್ರಕ್ಕಿಲ್ಲ. ಬೋ ಸಂದಕ್ಕೆ ಏನು ಇರ್ತವೆ ಹಲ್ಲುಗಳಿಗೇನಂತೆ. ನಾನು ಇನ್ನೂ ಎಂಟದ್ ಬೇಕಾದ್ರೂ ತಿಂದ್ಬಿಡ್ತೀನಿ. ಅಲ್ಲ ನೋಡ್ತಿದ್ದೆ ನಾನು. ಒಂದೇಕಿತ 2 ಮುದ್ದೆ ಹಾಕ್ಬಿಟ್ಟಿದ್ಯಲ್ಲ. ನಾವು ಮುದ್ದೆ ಎಲ್ಲ ಕಮ್ಮಿ ಅಂದೋರು ನಾವು. ಮತ್ತಿಡಿ ಅತ್ಲಾಗ ಅನ್ನನೇ ನೀ ಹಾಕ್ತೀನಿ. ಓ ಅತ್ತೆ ಮುದ್ದೆ ತಿನ್ಬೇಕಮ್ಮ. ಇಳಿಯಕ್ಕಿಲ್ಲ ಅಂತ ಹೇಳ್ತೀಯಲ್ಲ ನೀನು. ತಿನ್ಬೇಕು. ಏ ಬ್ಯಾಡ ಪದ್ದಿ ಹಿಡ್ಕ. ಆಮೇಕಿಂದ ಇಕ್ಕುಸ್ಕೊತೀನಿ. ಮುದ್ದೆ ತಿಂದ್ಮೇಲೆ ಇಕ್ಕುಸ್ಕೊಳ್ಳೋದೇನೆ ನೀ. ಆಮೇಕಿಂದ ಇಕ್ಕುಸ್ಕೊ ತಿಂತಾಗ. ಅಯ್ಯಯ್ಯ ಹಂಗೇನೆ ಬಿಡು. ಅಜ್ಜಿಗೆ ಶಾನೆ ಮಟನ್ ಊಟ ಶಾನೆ ಆಗ್ಬಿಟ್ಟೈತಂಗೆ ಆಡಿಸ್ತೈತೆ. ತಿನ್ಕತ್ತದೆ ಬಾಬಾ ಪದಿ. ಮುದ್ದೆ ಮಾತ್ರ ಚಂದಕ್ಕೆ ಮಾಡ್ಬಿಟ್ಟಿದ್ಯಾ. ಅಣೋ ನಿಧಾನಕ್ಕೆ ತಿನ್ನಿ ಸರಿನೇ. ಅನ್ನಗಿನ ಇಕ್ಕುಸ್ಕೊಳ್ಳೋದು ಮರಿಬೇಡಿ. ಅನ್ನ ಎಲ್ಲನೂ ಮೇಕಿಂದ ಮಿಕ್ಕೋಗ್ಬಿಡ್ತದೆ. ಅಯ್ಯೋ ನಾನಂತೂ ಅನ್ನನೇ ಅದು ಯೋಸೊಂದು ಮಾಡ್ಬಿಟ್ಟಿದ್ದೀನೋ ಅನ್ನ. ಮುದ್ದೆ ಎಲ್ಲ ತಣ್ಣಗೆ ಹಾರ್ಕೊಂಡು ಹೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಆಟ ಬಾಕ್ಸ್ಗೆ ಹಾಕ್ಬಿಟ್ಟು ಮಾಡೋಗ್ಬಿಟ್ಟು ಈಗ ಒಂಚೂರು ಮುದ್ದೆ ಮಾರತ್ತ ಬಡ್ಸಕ್ಕೆ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟಿವ್ನಿ. ತಿರುಗಿ ಎಲ್ಲ ಹಾರ್ಕೊಂಡ್ರೆ ದೊಡಮ್ಮ ತಿನ್ನಕ್ಕಾಯ್ತದೆ ಹೇಳು. ಓ ಆಗಕ್ಕಿಲ್ಲ ಹೇಳು. ನೀನು ಕೈ ರುಚಿ ತಿನ್ಬೇಕು ಅಂದ್ರೆ ಅದೇನೋ ನಮ್ಮಿ ಭಾಳ ಖುಷಿ ಆಯ್ತದೆ. ಎಂತ ಸಂದಕ್ ಮಾಡ್ತೀಯ ಅಂದ್ರೆ ಮಟನ್ ಜೊತೆಗೆ ಹಂಗೆ ಒಂಚೂರು ಎಣ್ಣೆ ಬಾಟ್ಲು ಇದ್ರೆ ಸಂದಕ್ಕಿರೋದು. ಹ್ಞೂ ನೀವು ಇದೊಳ್ಳೆ ಸಂದ ಕೇಳ್ತೀರಾ ನೋಡ್ಪದಿ ಹೆಂಗೆ ಕೇಳ್ತೈತೆ. ಎಣ್ಣೆ ಬಾಟ್ಲು ಇರ್ಬೇಕಿತ್ತಂತ. ಎಣ್ಣೆ ಬಾಟ್ಲು ಎಂತ ಮಾತು ಕೇಳ್ತೀಯಾ? ಓ ಎಂತ ನಾವು ಎಲ್ಲಿ ತಂದಿಕ್ಬಿಡನಿ ಬಾಟ್ಲೆಲ್ಲನೂ. ನನಗೆ ಹಣ್ಣು ಕುಡಿದ್ರೆ ನೀವ್ಯಾ ಗ್ರಾಜರ ಬಿಡಿಸ್ಬಿಡ್ತೀನಿ ಅಂತದ್ರಾಗೆ. ಅಪ್ರೂಪಕ್ಕೆ ಹಬ್ಬದ ದಿನ ಈ ಮಟನ್ ಚಿಕನ್ ಮಾಡಿದ್ದೀನ. ಬಾಯಿ ಒಂಥರ ಪಿಟ ಅಂತದೆ. ತಿನ್ಬೇಕು ಕುಡಿಬೇಕು ಅಂತ ಹೇಳ್ಬಿಟ್ಟು ಆವಾಗ ಹಂಗ ಅನ್ನಿಸ್ತದ ನೋಡು ನಾಲ್ಗೆ ರುಚಿಗೆ. ಏನ್ ಮಾಮು ಹೆಂಗೈತೆ ಊಟ? ಓ ಕಣ್ಲಾ ಸಂದಕ್ ಮಾಡಿಸ್ಬಿಟ್ಟಿದ್ಯಾ ಕಣ್ಲಾ. ಎಲ್ಲನೂ ಸಂದಕೈತೆ ನೋಡ್ಲಾ. ನಿಮ್ಮ ಮಾವಂಗೆ ಎಣ್ಣೆ ಬಾಟ್ಲು ಬೇಕಂತ. ಎಣ್ಣೆ ಬಾಟ್ಲು ಯಾಕೋ ಮಟನ್ ತಿಂತಿದ್ರೆ ಎಣ್ಣೆ ಕುಡಿಬೇಕು ಅಂತ ಅನ್ನಿಸ್ತಾಯ್ತಂತೆ. ಆಯ್ತು ರಾತ್ರಿ ಕಿಕ್ಕಳನಿ. ಇನ್ನು ರಾತ್ರಿ ಒಂದು ರೌಂಡ್ ಐತಲ್ಲ ಊಟ. ರಾತ್ರಿ ಕಿಕ್ಕಳನ್ ಬಿಡಿ. ನೀವು ಈಗ ಬರ್ತಿದ್ದೀರಲ್ಲ, ಬಂದು ಕುಂತ್ಕೊಂಡಿದ್ರೆ ನೀವು ತಿನ್ಬೋದಿತ್ತೆ. ಅವ್ರ ಜೊತೆ ಇನ್ನೂ ದೊಡ್ಡತ್ತೆ ಹಂಗೇನಿಯ ಲಕ್ಷ್ಮಕ್ಕ ಅವ್ರು ಇನ್ನೂ ಯಾರೂ ಬಂದಿಲ್ಲ. ಅವ್ರ ಜೊತೆ ಕುಂತ್ಕೊಬಿಡಿ ಅತ್ತಾಗೆ. ಈ ಸತಿ ಅಂತೂ ಕುಂತ್ಕೊಳಕ್ಕಾಗಲಿಲ್ಲ. ಅಲ್ಲ ಬಡ್ಸೋದು ಮಾಡೋದು ಮಾಡಬೇಕು. ಎಲ್ಲ ನಾನು ಹಬ್ಬೆ ಬಡ್ಸೋದು ಮಾಡೋದು ಎಲ್ಲ ಮಾಡ್ಕೊಂಡು ಕುಂತೀವ್ನಿ. ನೀವು ನೋಡ್ರೆ ಓಡಾಡ್ಕೊಂಡು ಕುಂತಿದ್ದೀರಾ. ಅತ್ತೆ ನೋಡಿ ನಿಮ್ಮಮ್ಮ ಇಂಥ ಟೈಮಾಗೆ ಏನಿಯ ಕೈ ಕೊಡೋದು ನೋಡಿ. ಎತ್ತೊಂಟೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಕಳಿಸ್ರಿ. ಎಲ್ಲ ನಾನೇ ಬಡಿಸ್ಬೇಕು, ನಾನೇ ಮಾಡಬೇಕು, ಎಲ್ಲ ಮಾಡಬೇಕು. ಈಗ ನೋಡಿ ಅನ್ನ ಬಡಿಸ್ಬೇಕು, ಎಲ್ಲ ಮಾಡಬೇಕು. ನಾನ್ ಮಾರೆ ಮುಂದೆ ಅವ್ರ ಹತ್ರ ಅಲ್ಲಿ ಇದು ಮಾಡಿತಿತ್ತೇಳು ಪೂಜೆ. ಅಲ್ಲೇ ನೀನು ಇದ್ದೆ. ಅಮ್ಮ ಇಲ್ಲೇ ಈಚೆ ಕಡೆ ಮಾತಾಡ್ತೈತೆ. ದೊಡ್ಡಮ್ಮ ಬಂದೈತಲ್ಲ ಅಯ್ಯಮ್ಮಂತಾಗೆಲ್ಲ ಕುಂತ್ಕೊಂಡು ಮಾತಾಡ್ತೈತೆ. ಬುಡ್ಸು ಇನ್ನು ಏನಾರ ಬೇಕಾದ್ರೆ ಕೇಳು. ಸುಮ್ಮನೆ ಆಮೇಕಿಂದ ಅದು ಇದು ಅನ್ಬೇಡ. ಅಪ್ಪು ಊಟ ಆದ್ಮೇಲೆ ಆಕಳ ಕಾಳೆ ಎಲೆ ಅಡಿಕೆ ಅಂತೂ ಮರಿದಂಗೆ ತಗೊಬಂದು ಇಕ್ಕಿದ್ಯಾ ತಾನೆ?
ಸಂದ್ಗೆ ಹೋಗಿದ್ನಲ್ಲ, ಎಳೆ ಎಳೆ ಎಲೆ ನೆನೆಯ ತಗೊಬಿಟ್ಟು ಬಂದಿದ್ದೀನಿ. ಎಳೆ ಎಲೆ ಸಂದಕ್ಕಿರ್ತದೆ ಅಂತ ಹೇಳ್ಬಿಟ್ಟು ಅದನ್ನೇ ತಾಂಬಲಕ್ಕೆ ಅಂತಾನೆ ತಗೊಬಿಟ್ಟು ಬಂದಿವ್ನಿ. ಒಂದು ಕೊಟ್ಟು 2 ಕೊಟ್ಟ ತಗೊಬಿಟ್ಟು ಬಂದ್ವಿ. ಎಲ್ಲ ಹೋಗಿದ್ವಿ ನಮ್ಮ ಹಳ್ಳಿ ಹೆಂಗಸ್ರೆಲ್ಲನೂ ಹೋಗ್ಬಿಟ್ಟು ಅತ್ತಾಗ 2 ಕೊಟ್ಟು ಎತ್ಕೊಂಡ್ ಬಂದ್ಬಿಟ್ಟಿದೀವಿ. ಏಕ ಸುಮ್ಕೇನಿಯ ಸುಮ್ಮನೆ ಇನ್ನು ಯಾಕೆ ಸುಮ್ಮನೆ ತಿರುಗಿ ಪದೇ ಪದೇ ಇಲ್ಲಿ ರೇಟ್ ಫ್ಯಾನೇ ಆಗ್ಬಿಡ್ತದೆ ಹೇಳು. ಅದಕ್ಕೇನಿಯ ತಂದ್ಬಿಟ್ವಿ. ಆಕಳಿರು ಅಂತೇಳು ಅಡಿಕೆ ಸುಣ್ಣ ಎಲ್ಲ ತಂದ್ಬಿಟ್ಟು ಮಡಗಿವ್ನಿ ಅಲ್ಲೇನಿಯ ತಟ್ಟೆಗೆ. ನಿಧಾನಕ್ಕೆ ತಿನ್ರಿ. ಇನ್ನೂ ಒಂದು ರೌಂಡ್ ತಿನ್ಬೇಕಲ್ಲ ರಾತ್ರಿಗೆ. ಇನ್ನು ಏನದ್ ಬೇಕೋ ಹೇಳಿ, ಎಲ್ಲ ತೋರಿಸಿ ಇದು ಮಾಡೋದು. ಕೋಳಿ ಸಾರನು ಐತೆ, ಮಟನ್ ತಿಂದಿದ್ದವ್ರಿಗೆಲ್ಲ ಕೋಳಿ ಸಾರು ಎಲ್ಲನೂ ಹೇಳ್ಬಿಟ್ಟಿದ್ದೀನಿ. ತಿನ್ಕೊಳ್ಳಿ ರಾತ್ರಿಗೆ. ಅದೇನೋ ಮಾರಮ್ಮಂದೇನೋ ಇದು ಮಾಡ್ತಾರಂತ, ಮೆರವಣಿಗೆ ಥರ ಏನೋ ಮಾಡ್ತಾರಂತಕೋ. ಎಲ್ಲ ಇದ್ದು ನೋಡ್ಕೊಂಡು ಹೋಗ್ರಿ. ಬಂದಿರೋದೆ ಉಂಟಂತೆ ನೋಡ್ಕೊಂಡೆ ನೀವು ಹೋಗೋದು ಎಲ್ಲನೂ. ರಾತ್ರಿ ಕೈತ್ ಮಾಮು ಕುಡ್ಕೊಳ್ಳೋಣ, ಈಗ ತಿನ್ಕೊಳ್ಳಿ. ಸರಿ ಸರಿ ಕಣ್ಲಾ. ಏನ್ ಬುದ್ಧಿಯ ಕರೆದಂತೆ? ಅದೇ ಅತ್ತಿ ಬಡ್ಸೋದು ಒಬ್ಳೆ ಬಡಿಸ್ತಿದ್ನಲ್ಲ, ಅದಕ್ಕೆ ಏನೇ ಕರೆದೆ. ನೀವು ಒಂದು ಅನ್ನ ಬೇಕೇನೋ ಕೇಳ್ತೀರಿ. ನಾನು ಒಂದು ತಟ್ಟೆಗೆ ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕೊಂಬಿಟ್ಟು ಬಂದ್ಬಿಡ್ತೀನಿ. ಇನ್ನೇನು ಊಟ ಆದಮೇಲೆ ಎಲ್ಲರೂ ಎಲೆ ಅಡಿಕೆ ಎಲ್ಲ ಕೇಳ್ತಾರಲ್ಲ, ತಗೊಳ್ಳಿ ಅನ್ನ ಇಕ್ತಾ ಇರ್ರಿ. ಅನ್ನ ಮುದ್ದೆ ಯಾರು ಬೇಕೋ ಎಲ್ಲ ಕೇಳ್ತಾ ಇರ್ರಿ, ಬರ್ತೀನಿ ಕುಡಿತಾಗೆ. ಓ ಅಣ್ಣ ಇಕ್ಲೇನು ಅನ್ನನಾ? ಬೇಡ ಬೇಡ ಬೇಡ, ಮೊದಲು ಮುದ್ದೆ ಎಲ್ಲ ಮುಗ್ದಿಲಿ, ಆಮೇಕಿಂದ ಇಕ್ಕಿಸ್ಕೊತೀನಿ. ಏನು ಅತ್ತೆ ಸೊಸೆ ಇಬ್ರು ಒಂದೇ ಥರದ್ದು ಸೀರೆ ಉಟ್ಕೊಂಡು ಫುಲ್ ಮಿಂಚಿಂಗು. ಓ ನೋಡಮ್ಮ ನೋಡು. ಅಂತದನ್ನವೇ ಇಲ್ಲ, ನಾನು ಸೊಸೆನೇನಿಯ ತಗೊಂಬಿಟ್ಟು ಬಂದಿದ್ದು. ಊರಾಗ ಒಂದು 4-5 ಜನ ಎಲ್ಲ ಒಂದೇ ಥರ ಸೀರೆನಿಯ ತಗೊಂಬಿಟ್ಟು ಉಟ್ಕೊಬಿಟ್ಟಿದ್ವಿ ಎಲ್ಲರೂ. ಇದೇ ಇರಲಿ ಅಂತ ಹೇಳಿದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೇ ಥರ ತಗೊಂಡು ಉಟ್ಕೊಂಡಿದ್ದೀವಿ. ನಾನು ಸೊಸೆನೇ ಕಣಮ್ಮ, ಈ ಬ್ಲೌಸ್ ಹೊಲಿಸ್ಕೊಬಂದು ಸೀರೆ ಉಟ್ಕೊಳತ್ತೆ ಅಂತ ಹೇಳ್ಬಿಟ್ಟು ತಂದು ಕೊಟ್ಬಿಟ್ಟಿದ್ವಿ ಎಲ್ಲನೂ. ಅಂತದು ನಿನ್ನ ಸೊಸೆ ಅಂತ ಸೊಸೆನ ಪಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು ಬಿಡಕ್ಕ. ದೇವ್ರನೇ ಪುಣ್ಯ ಮಾಡಿರ್ಬೇಕು. ಅದೇನು ಪುಣ್ಯನೋ ಅದೇನು ಕಥೆಯೋ. ತಗೊಳ್ಳಿ ಎಲ್ಲ ತೊಳ್ಕೊಂಡು ಹಾಕೊಂಬಿಟ್ಟು ಬಂದೆ ಇವಾಗ ತಾನೇ ಏನಿಯ. ಹಾಕೊಳ್ಳಿರಿ ಎಲ್ಲನೂ. ತಗೊಳ್ರಮ್ಮಿ ಹಾಕೊಳ್ರಿ ಎಲೆ ಅಡಿಕೆಯ. ಅದೇ ಬೆಳಗಿಂದ ಮಾಡಿ ಸುಸ್ತನ್ನು. ಬೆಳಗಿನ ಜಾವ 3 ಗಂಟೆಗೆ ಎದ್ದಿರೋಳು ಕಣಕ. ಹಿಂಗ 5 ನಿಮಿಷ ಕುಂತಿಲ್ಲ ನೋಡು. 5 ನಿಮಿಷ ಕುಂತಿರ ಮಾತೇ ಇಲ್ಲ ನಾನಂತೂ. ಮಾಡಿ 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 ಅವ್ವ ಸಾಕಾಗೋಯ್ತು ನನಗಂತೂ. ಮಾಡಿ 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 ಇನ್ನೇನು ಇವತ್ತು ಮುಗಿತದ, ನಾಳೆಯಿಂದ ಏನಾರ ಮಾಡ್ತೀವಿ ಹೇಳು? ಏನು ಮಾಡಂಗಿಲ್ಲ. ಅದಕ್ಕೆ ನನಗೆ ಅತ್ತಾಗೆ ಆದ್ರಾಗ್ಲಿ ಬಿಡು ಅಂತ ಈಗ ಎಲ್ಲ ಮಾಡಿ ಮುಗಿಸಿದ್ವತ್ತೀನಿ. ಅಡುಗೆ ಪಡ್ಗೆದಿನ ಏನಿಲ್ಲ, ಒಂಚೂರು ಪಾತ್ರೆ ಗೀತ್ರೆ ಬಿದ್ದವೆ ತೊಳಿಬೇಕು ಮಾಡ್ಬೇಕು ಬಿಟ್ರೆ ಇನ್ನೇನು ಇಲ್ಲ ನೋಡು. ಹಬ್ಬ ಹೆಂಗೋ ಸಂದಕ್ಕೆ ಮುಗಿತಲ್ಲ, ಅದೇನಿಯ ಖುಷಿ. ಪಾಪ ಬುದ್ಧಿ ಅಂತೂ ಬೇಗ ಎದ್ಬಿಟ್ಟು ಪಾಪ ಎಲ್ಲ ಮಾಡ್ತಾನೆ ಅವಳೆ. ಈ ನೆಂಟರು ಜಾಸ್ತಿ ಜನ ಏನು ಬಂದಿರಲಿಲ್ಲ. ಪಾತ್ರೆ ತಾನೆ ನಾನು ಬರ್ತೀನಿ ಹೇಳಿ ತೊಳೆಯೋಕ್ಕೆ. ತೊಳೆಯನ್ ಹೋಗಿ ಜೊತೆಗೇನು ಒಬ್ಳೆ ಅಂತ ಎಷ್ಟು ಮಾಡ್ತೀಯಾ? ನಾನು ಅಲ್ಗೂ ಬೆಳಗ್ಗೆ ಬಿರ್ನೆ ಬರೋಣ ಅಂತ ಅನ್ಕೊಂಡೆ. ಇನ್ನೇನು ಬಿಡೋದು, ಮನೆ ಕೆಲಸ ಎಲ್ಲ ಇತ್ತು ಹೊಸಿ. ಅದಕ್ಕೆ ನಾನು ಅತ್ತಾಗ ಸುಮ್ಕಾಗ್ಬಿಟ್ಟೆ. ಇಲ್ಲ ಬೆಳಗ್ಗೆ ಎದ್ದು ಬಂದ್ಬಿಡ್ತಿದ್ದೆ ನೋಡಿ ನಾನು. ಬಂದಿರ್ತಾರೆ ಬಿಡು ನೆಂಟ್ರುಗಳು ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಎಲ್ಲಿ ನಿಮ್ಮ ಅಮ್ಮವರೆಲ್ಲ ಕಾಣ್ತಾನೆ ಇಲ್ಲ? ಇಲ್ಲ, ದೇವಸ್ಥಾನಕ್ಕೆ ಹೋದ್ರು. ದೇವಸ್ಥಾನಕ್ಕೆ ಅವ್ರು ಹೋಗಿರ್ಲಿಲ್ಲ. ಊಟ ಮಾಡ್ಕೊಂಬಿಟ್ಟು ಒಂದೇ ಕಿತ್ತ ಹೋಯ್ತೀನಿ ಅಂತ ಈಗ ಪಾಸ್ಟೆ ಪಂಕ್ತಿನಿ ತಿನ್ಕೊಂಡಂತ ಎದ್ಬಿಟ್ಟು ಹೋದ್ರು. ಓಡಾಡ್ಕೊಂಬಿಟ್ಟು ಬರ್ತೀನಿ ಅಂತ. ಇನ್ನೇನು ಇವತ್ತು ಇರ್ತಾರೆ, ನಾಳೆ ಗಂಟೆ ಎಲ್ಲ ಇದ್ದು ನಾಳೆ ತಾನೇ ಹೋಗೋದು. ಎಲ್ಲ ಮಾಡ್ಕೊಟ್ಟು ಹೋಯ್ತೀನಿ ಅಂತ ಅಂತಿತ್ತು ನಮ್ಮ ಅಮ್ಮನೂ. ಎಲೆ ಭಾಳ ಸಂದಕೈತೆ ಕಣಪ್ಪು. ಎಲೆ ಅಲ್ವೇ ಎಳೆ ಎಲೆ. ಪೊದ್ದಿನ ನೀ ತಂದಿದ್ದು ಸಂತೆಗೆ ನನ್ನ ಸೊಸೆ ಹೋಗಿದ್ಲಲ್ಲ. ಅಯ್ಯೋ ಎಲ್ಲ ಮುಂಚಿತವಾಗೇ ನೀ ತಂದ್ಬಿಡ್ವಪ್ಪ ನಾವಂತೂ. ಆಮೇಕಿಂದ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗ ನೋಡು 15 ದಿನದಿಂದ ಮಾರಮ್ಮ ದೇವರು ಅಂತ ಹೇಳ್ಬಿಟ್ಟು ಬರೀ ಇದೇ ಕೆಲಸ. ನೀ ಮನೆ ಕ್ಲೀನ್ ಮಾಡು, ಅದು ತಗಬಾ ಸಂತ್ಗೆ ಹೋಗು, ಆರ್ತಿ ಹೂವು ಕಿತ್ಕಬಾ. ಅಯ್ಯೋ ಇದೇ ಆಯ್ತು ಕಣಮ್ಮ ನಮ್ದಂತೂ ಕ್ಷಾಮೆ. ಏನು ಹೊರಗಡೆ ಕೆಲಸಕ್ಕೆ ಹೋಗಿಲ್ಲ ನೋಡು, ಬರೀ ಇದೇ ಕೆಲಸನೇ ನೀ. ಅದೇನೇ ಏನು ಯಾವಾಗೂ ಬರ್ತದೆ ಒಂದಿನ ಮಾಡೋದು ನಾವು. ಅದು ಸಂದಕ್ಕೆ ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಅದಕ್ಕೆ ನಾನು ಅದು ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ರೆ ಸಂದಾಗೆ ಮಾಡಬೇಕು. ಅದಕ್ಕೆ ಅತ್ತಾಗೆ ಎಲ್ಲನೂ ಜೋರಾಗಿ ಏನೇ ಮಾಡಿದ್ದು. 2 ಮೊರಿ ತಂದು ಆಗಲೇ 15 ದಿನದ ಮುಂಚೆನೇ ತಂದುಬಿಟ್ವಿ ನಾವು ಮೊರಿನ. 10 ರೂಪಾಯಿ ಇಟ್ಕೊಂಡು ತಗೊಂಡ್ರೆ ಸಿಗಕ್ಕಿಲ್ಲ ಅಂತ. ಮತ್ತೆ ಸೀರೆ ಏನು ಇಬ್ರು ಒಂದೇ ಥರ ಉಟ್ಕೊಬಿಟ್ಟಿದ್ರೆ ಎಲ್ಲಿ ತಗೊಂಡ್ರಿ? ಊರಕ್ಕೆ ಏನೇ ಮಾರ್ಕೊಂಬಿಟ್ಟು ಬಂದಿದ್ರು ಹೇಳು. ಎಲ್ಲನೂ ಊರಾಗೆಲ್ಲನೂ ಅಂತವೇ ತಗೊಂಡಿದ್ದು. ನೋಡ ಹೆಜ್ಜಿನೂ ಅಂತದೇ ಉಟ್ಕೊಂಡೈತೆ. ಊರಾಗ ಕಮ್ಮಿ ರೇಟ್ಗೆ ಅಂತ ಮಾರ್ಕೊಂಬಂದಿದ್ರು. ಈ ಮಟನ್ ಅಡುಗೆ ಪಡ್ಗೆ ಮಾಡ್ಬೇಕಾರೆ ಎಲ್ಲ ಜಾಸ್ತಿ ಗಲೀಜ್ ಆಯ್ತದೆ ಅಂತ ಹೇಳ್ಬಿಟ್ಟು ಈಗ ನೋಡು ಅದಕ್ಕೆ ಇದನ್ನೇನು ಆತಾಗ ಉಟ್ಕೊಬಿಟ್ಟಿದ್ದು ನಾವಂತೂ. ಸಂದಕೈತಿ ಹೇಳು ಅಲ್ವೇ? ನಂದೊಂಥರ ಜಾಕೆಟ್ ಹಿಂಗೆ ಬರ್ತದೆ, ಜಾಕೆಟ್ ಕಲರೇ ಬರ್ತದೆ ನಿಂದು ಹೊಸಿ ಸೀರೆ. ನಮ್ಮೂರ್ಗೂ ಮಾರ್ಕೊಂಬಂದಿದ್ದು ಅವನೇ ಅನ್ನಿಸ್ತದೆ ನೋಡು. ಬರ್ರಿ ಎಲ್ಲ ಅಡ್ಕೆಲೆ ಹಾಕೊಂಡಿದ್ರೆ ಹಂಗೆ ಓಡಾಡ್ಕೊಂಡು ಹೊಲ್ತಕ್ಕ ಓಡಾಡ್ಕೊಂಬಿಟ್ಟು ಬರೋಣ. ಹೋಗೊಂಚೂರಿ ಎಳ್ನೀರು ಕುಡ್ಕೊಂಬಿಟ್ಟು ಬರೋಣ. ನೋಡಿರಿ ಮತ್ತೆ ಹೊಲ್ತಕ್ಕ ಹೋಗಿ ಹಂಗೆ ಓಡಾಡ್ಕೊಂಬಿಟ್ಟು ಬಂದ್ರೆ ಆಯ್ತದೆ ಎಳ್ನೀರು ಕುಡ್ಕೊಂಡು. ನೀವು ತೆಂಗಿನ ಮರಗಳೆಲ್ಲ ಹೋವೇನೋ ನಡಿಯಕ್ಕ ಮತ್ತೆ ಹೋಗೋಣ. ಏನ್ರಪ್ಪ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇನ್ನು ನೆಂಟ್ರುಗಳೆಲ್ಲ ಬಂದು ಹಿಂಗೆಲ್ಲ ಮನೆ ತುಂಬ ಕುಂತ್ಕೊಂಡು ಜೊತೆಗೆ ಊಟ ಮಾಡಿ ಮಾತಾಡ್ಕೊಂಡು ಹಿಂಗೆ ಅಡ್ಕೆಲೆ ಹಾಕೊಂಡು ಕುಂತ್ಕೊಳ್ಳೋದ್ರಾಗಿರೋ ಮಜಾ
ಯಾವ ಮಾಲಕ್ ಪಿಕ್ಚರ್ಗೆ ಹೋದ್ರೂ ಸಿಗಕ್ಕಿಲ್ಲ ಕಣ್ರಪ್ಪ. ಏನೋ ಒಂಥರ ಖುಷಿ ಆಯ್ತದೆ. ಎಲ್ರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.